ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಶೇಖರ್ ನಾಯ್ಕ್, ತಹಸೀಲ್ದಾರ್ ಸಾಗರ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಸಾಗರ ತಾಲೂಕಿನ ಶರಾವತಿ ಮುಳುಗಡೆ ರೈತರಿಗೆ ಜಮೀನು ನಿಸ್ವಾಧೀನದ ಬಗ್ಗೆ ಹಾಗೂ ಅವರಿಗೆ ಪುನರ್ವಸತಿ ಕಲ್ಪಿಸುವ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿದಂತೆ ಆ ಪ್ರಕಾರವಾಗಿ ಏನು ಡಿನೋಟಿಫೈ ಆಗದೇ ಇರುವಂಥ ಅರಣ್ಯ ಜಮೀನಿನಲ್ಲಿ ಶರಾವತಿ ಮುಳುಗಡೆ ರೈತರು ಇವತ್ತು ತಾಲೂಕಿನಾದ್ಯಂತ ಇದ್ದಾರೆ. ಅವರು ಕಲ್ಟಿವೇಷನ್ ಮಾಡಿ ತುಂಬ ವರ್ಷಗಳಿಂದ ಇದ್ದಾರೆ. ಅವರಿಗೆ ಡಿನೋಟಿಫೈ ಮಾಡೋ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಲಿಕ್ಕೆ ಪೂರ್ವಭಾವಿಯಾಗಿ ಆ ಒಂದು ಸ್ಥಳದ ಈಗಾಗಲೇ ಏನು ಮುಳುಗಡೆ ಸಂತ್ರಸ್ತರ ಜಮೀನುಗಳಿಗೆ ಸಂಬಂಧಿಸಿದಂತೆ 109 ಬ್ಲಾಕ್ಗಳನ್ನು ಈ ತಾಲೂಕಿನಾದ್ಯಂತ ಮಾಡಿದರೆ ಆ ಬ್ಲಾಕ್ಗಳಲ್ಲಿ ಇವತ್ತಿನ ವಸ್ತುಸ್ಥಿತಿ ಏನಿದೆ ಮತ್ತು ಅಲ್ಲಿ ಯಾರು ಕಲ್ಟಿವೇಟರ್ಸ್ ಇದ್ದಾರೆ, ಅಂದರೆ ಅಲ್ಲಿ ಯಾರು ಸಾಗುವಳಿ ಮಾಡ್ಕೊಂಡಿದ್ದಾರೆ, ಆ ಜಮೀನಿನ ಚಿತ್ರಣವನ್ನು ಪಡೆಯಲಿಕ್ಕೆ ಈವಾಗಲೇ ತಾಲೂಕು ಆಡಳಿತ ಕಾರ್ಯಸನ್ನದ್ಧ ಆಗಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಈ ತಾಲೂಕಿನಲ್ಲಿ 40 ಗ್ರಾಮಗಳು ಇದರಡಿ ಬರ್ತಾ ಇದ್ದಾವೆ. ಆ 40 ಗ್ರಾಮಗಳಿಗೆ ಸಂಬಂಧಿಸಿದಂತೆ ಒಂದು 6 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುತ್ತೆ. ಹಾಗಾಗಿ ನಮ್ಮ ಸರ್ವೇಯರು ನಾಳೆಯಿಂದಲೇ ಸರ್ವೆ ಕಾರ್ಯವನ್ನು ಮಾಡಲಿಕ್ಕೆ ಕಾರ್ಯವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಮತ್ತು ಯಾರು ಶರಾವತಿ ಮುಳುಗಡೆ ಸಂತ್ರಸ್ತರಿದ್ದಾರೆ, ಏನೀಗ ಕೇಂದ್ರ ಸರ್ಕಾರದಲ್ಲಿ ಈ ಒಂದು ಪಟ್ಟಿ ನೀಡಿದೆ, ಅದರಲ್ಲಿ ಒಳಪಟ್ಟಂಥ ಏನು ಸಾಗುವಳಿದಾರರಿದ್ದಾರೆ ಅವರು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಬೇಕು ಈ ಒಂದು ಯೋಜನೆ ಕೆಲಸದಲ್ಲಿ. ಮತ್ತು ಅದರ ಜೊತೆಗೆ ಆ ಸ್ಥಳದಲ್ಲಿ ಅವರು ರೈತರು ಏನಿದ್ದಾರೆ ಸಾಗುವಳಿ ಮಾಡಿಕೊಂಡಂಥ ರೈತರು ಒಂದು ಆಧಾರ್ ಕಾರ್ಡನ್ನು ಕಡ್ಡಾಯ ಇಟ್ಕೊಳ್ಬೇಕು ಮತ್ತು 2 ಫೋಟೋಗಳನ್ನು ಇಟ್ಕೊಳ್ಬೇಕು, A4 ಸೈಜ್ ಫೋಟೋನ ಅವರು ಇಟ್ಕೊಳ್ಬೇಕು. ಆ ರೀತಿಯಾಗಿ ಇವತ್ತು ನಮ್ಮ ಸರ್ವೇಯರ್ಸು ಅವಾಗ ನಾವು ಟೈಮ್ ಟೇಬಲ್ ಪ್ರಕಾರ ಏನು ಆ ಗ್ರಾಮಕ್ಕೆ ಟೈಮ್ ಕೊಡ್ತಾ ಇದ್ದೀವಿ, ಆವತ್ತು ಅವರು ಬರ್ತಾರೆ. ಏನು ಕಲ್ಟಿವೇಟರ್ಸ್ ಇದ್ದರೆ ಅವ್ರು ಖುದ್ದಾಗಿ ಆ ಸ್ಥಳದಲ್ಲಿ ಹಾಜರಿದ್ದು ಎಲ್ಲ ಮಾಹಿತಿಯನ್ನು ಕೊಡಬೇಕು ಮತ್ತು ಅವರಿಗೆ ಮುಳುಗಡೆ ಸಂತ್ರಸ್ತರು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಏನು ದಾಖಲಾತಿಗಳಿದೆ ಅದನ್ನು ಅಲ್ಲಿ ಅವರು ಶೋ ಮಾಡಬೇಕು, ಅದನ್ನು ತೋರಿಸ್ಬೇಕು. ಆಗ ಅವರು ನಾವು ರೋವರ್ ಅಂಥೇಳಿ ಒಳ್ಳೆ ಒಂದು ತಂತ್ರಜ್ಞಾನದ ಮೂಲಕ ಇವತ್ತು ಸರ್ವೆ ಇನ್ಸ್ಟ್ರೂಮೆಂಟ್ ಇದೆ ರೋವರ್ ಅನ್ನೋದು, ಅದರಲ್ಲಿ ನಾವು ಆ್ಯಕ್ಯುರೇಟಾಗಿ ಸರ್ವೆಯನ್ನು ಮಾಡ್ತಾರೆ. ಹಾಗೆ ಅದನ್ನು ಆ ಮಾಹಿತಿಯನ್ನು ನಮ್ಮ ತಂತ್ರಾಂಶದಲ್ಲಿ ಅಳವಡಿಸಲಿದ್ದಾರೆ. ಹಾಗಾಗಿ ಈ ಎಲ್ಲ ಶರಾವತಿ ಮುಳುಗಡೆ ಸಂತ್ರಸ್ತರಂತ ಏನಿದ್ದಾರೆ ರೈತರು ಇದಕ್ಕೆ ಸಹಕರಿಸಬೇಕು ಮತ್ತು ಇದನ್ನು ವ್ಯಾಪಕವಾಗಿ ಪ್ರಚಾರವನ್ನು ಮಾಡಲಿಕ್ಕೂ ಕೂಡ ನಾವು ಈಗಾಗಲೇ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಕ್ರಮವನ್ನು ಜರುಗಿಸಲಾಗಿದೆ. ಇಷ್ಟು ಮಾಹಿತಿ ಇದೆ. ಹಾಗೆಯೇ ಈ ಒಂದು ಏನು ಇವತ್ತು 42 ಬ್ಲಾಕ್ ಇದೆ, 109 ಬ್ಲಾಕ್ನಲ್ಲಿ ಸರ್ವೆಯನ್ನು ನಾಳೆಯಿಂದಲೇ ಪ್ರಾರಂಭ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ